ಕಾಶಿಯ ಗಂಗಾಜಲವನ್ನ ಮನೆಗೆ ತರಬಾರದು. ಯಾಕೆ ಗೊತ್ತಾ? ಗಂಗಾಜಲವನ್ನ ಜನರು ಪರಿಸರವನ್ನ ಶುದ್ಧೀಕರಿಸಲು, ದೇಹವನ್ನು ಮತ್ತು ಮನೆಯನ್ನು ಪವಿತ್ರಗೊಳಿಸಲು ಬಳಸುತ್ತಾರೆ. ಅನೇಕರು ಜನರು ಕಾಶಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಗಂಗಾಜಲವನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಬರ್ತಾರೆ ಮತ್ತು ಇದನ್ನ ದಿನನಿತ್ಯ ಬಳಸ್ತಾರೆ. ಆದರೆ ಕಾಶಿಯಿಂದ ಗಂಗಾಜಲವನ್ನ ಮನೆಗೆ ತರಬಾರದು ಎಂಬುದು ನಿಮಗೆ ತಿಳಿದಿದೆಯೇ? ಕಾಶಿಯಿಂದೇಕೆ ಗಂಗಾಜಲವನ್ನ ಮನೆಗೆ ತರಬಾರದು? ಯಾವ ಸ್ಥಳದಿಂದ ಗಂಗಾಜಲವನ್ನ ತೆಗೆದುಕೊಂಡು ಬರಬೇಕು ಅಂತ ನೋಡೋದಾದ್ರೆ, ಗಂಗಾದೇವಿಯನ್ನ ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿ ಗಂಗಾ ನದಿಯನ್ನ ಹಿಂದೂ ಧರ್ಮದಲ್ಲಿ ಪೂಜಿಸಿಕೊಂಡು ಬರಲಾಗ್ತಿದೆ. ಗಂಗಾ ನದಿಯು ಪಾಪಗಳಿಂದ ಮುಕ್ತಿಯನ್ನ ನೀಡುತ್ತಾಳೆ, ಮೋಕ್ಷ ಸಾಧಿಸಲು ಸಹಾಯ ಮಾಡ್ತಾಳೆ. ಗಂಗಾ ನದಿಯಲ್ಲಿ ಚಿತಾಭಸ್ಮವನ್ನ ಬಿಡೋದ್ರಿಂದ ಆ ವ್ಯಕ್ತಿಯ ಆತ್ಮವು ಸ್ವರ್ಗವನ್ನ ಸೇರುತ್ತೆ ಅನ್ನೋ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿದೆ ಈ ನಂಬಿಕೆ. ಹಿಂದೂ ಧರ್ಮದಲ್ಲಿ ಗಂಗಾಜಲವನ್ನ ಪವಿತ್ರ ಮತ್ತು ಶುದ್ಧೀಕರಿಸುವ ವಸ್ತುವೆಂದು ಪರಿಗಣಿಸಲಾಗುತ್ತೆ. ಇದು ಆತ್ಮವನ್ನ ಶುದ್ಧೀಕರಿಸುವ ಮತ್ತು ಪಾಪಗಳನ್ನು ತೊಳೆಯುವ ಶಕ್ತಿಯನ್ನ ಹೊಂದಿದೆ. ಗಂಗಾಜಲವನ್ನ ಅನೇಕ ಧಾರ್ಮಿಕ ಸಮಾರಂಭಗಳು ಮತ್ತು ಸಂಸ್ಕಾರಗಳಲ್ಲಿ ಬಳಸಲಾಗುತ್ತೆ. ಗಂಗಾಜಲವನ್ನ ದೇವತೆಗಳಿಗೆ ಅರ್ಪಿಸುವುದು, ಶುದ್ಧೀಕರಣಕ್ಕಾಗಿಯೇ ಮನೆಯ ಸುತ್ತಲೂ ಸಿಂಪಡಿಸುವುದು ಮತ್ತು ಶಾಂತಿಯುತ ಪರಿವರ್ತನೆಯನ್ನ ಪಡೆದುಕೊಳ್ಳಲು ಮರಣ ಹೊಂದುತ್ತಿರುವ ವ್ಯಕ್ತಿಯ ಮೇಲೆ ಸಿಂಪಡಿಸಲಾಗುತ್ತೆ. ಇವೆಲ್ಲ ಕಾರಣಕ್ಕಾಗಿ ಅನೇಕರು ತಮ್ಮ ಮನೆಗಳಲ್ಲಿ ಗಂಗಾಜಲವನ್ನ ಯಾವಾಗಲೂ ಇಟ್ಕೊಂಡಿರ್ತಾರೆ. ಗಂಗಾಜಲವನ್ನ ಮನೆಗೆ ತರಬಹುದೇ ಅಥವಾ ತರಬಾರದೆ ಎಂಬುದಕ್ಕೆ ಉತ್ತರ ನಾವು ಹೇಳ್ತೀವಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ನದಿಗೂ ವಿಭಿನ್ನವಾದ ಗೌರವವನ್ನ ನೀಡಲಾಗುತ್ತೆ. ನಾವು ಪೂಜಿಸುವಂತಹ ಪವಿತ್ರ ನದಿಗಳಲ್ಲಿ ಗಂಗಾ ನದಿಗೆ ಹೆಚ್ಚಿನ ಸ್ಥಾನವನ್ನ ನೀಡಲಾಗಿದೆ. ಗಂಗಾಜಲವು ಪವಿತ್ರ ಮತ್ತು ಶುದ್ಧೀಕರಣ ಮಾಡುವ ಶಕ್ತಿಯುಳ್ಳ ನೀರೆಂದು ಹೇಳಲಾಗುತ್ತೆ. ಜೀವವಿರುವ ವ್ಯಕ್ತಿಯ ಅಥವಾ ಮರಣ ಹೊಂದಿದ ವ್ಯಕ್ತಿಯ ಪಾಪಗಳನ್ನ ತೊಳೆದು ಆತ್ಮವನ್ನ ಶುದ್ಧೀಕರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಗಂಗಾಜಲವು ಆತ್ಮಕ್ಕೆ ಮೋಕ್ಷವನ್ನ ಪಡೆಯಲು ಸಹಾಯ ಮಾಡುವ ಶಕ್ತಿಯನ್ನ ಹೊಂದಿದೆ. ಮನೆ ಅಥವಾ ಜಾಗದ ಸುತ್ತಲೂ ಸಿಂಪಡಿಸಿದಾಗ ಅದು ಅದರಲ್ಲಿರುವ ಶಕ್ತಿಯನ್ನ ಶುದ್ಧೀಕರಿಸುತ್ತದೆ ಅಂತ ಹಲವರು ನಂಬ್ತಾರೆ. ಉತ್ತರಾಖಂಡದ ಹರಿದ್ವಾರವು ಹಿಂದೂ ಧರ್ಮದ 7 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಜೊತೆಗೆ ಹರಿದ್ವಾರದ ಗಂಗಾಜಲವು ಮೂಲ ಗಂಗಾ ನದಿಯ ನೀರಿನಂತೆ ಅತ್ಯಂತ ಶುದ್ಧ ಮತ್ತು ಪವಿತ್ರವಾಗಿದೆ ಅಂತ ಹೇಳಲಾಗುತ್ತೆ. ಹರಿದ್ವಾರದಲ್ಲಿ ಹರ್ ಕಿ ಪೌರಿ ಘಾಟ್ ಇದೆ. ಅಲ್ಲಿ ವಿಷ್ಣು ತನ್ನ ಹೆಜ್ಜೆ ಗುರುತನ್ನ ಬಿಟ್ಟಿದ್ದಾನೆ. ಹಾಗಾಗಿ ಈ ಸ್ಥಳ ಭಕ್ತರಿಗೆ ತುಂಬಾನೇ ವಿಶೇಷವಾದ ಸ್ಥಳವಾಗಿದೆ.